ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಆರ್ ಯೂಟ್ಯೂಬ್ ಚಾನಲ್. ತುಂಬ ದಿನ ಆದಮೇಲೆ ವ್ಲಾಗ್ ಮಾಡ್ತಿದ್ದೇವೆ ಇವತ್ತು. ಯಾಕಂದರೆ ಇವತ್ತು ಪ್ರಾಪ್ತಿಯ ಲಾಸ್ಟ್ ಎಕ್ಸಾಮ್ ಸೋಷಲ್. ನನಗೆ ಎಕ್ಸಾಮ್ ಮುಗಿಲಿಲ್ಲ, ನನಗೆ ಎಕ್ಸಾಮ್ ಸ್ಟಾರ್ಟ್ ಏಪ್ರಿಲ್ 13, ನಮ್ದು ಸ್ಟಾರ್ಟ್ ಆಗಲಿಲ್ಲ ಇನ್ನೂ ಸಹ. ಹೇಳು ಹಾಯ್. ಇವಳಿಗೆ ಬ್ಲಾಗ್ ಮಾಡೋದು ಹೇಗೆ ಅಂತ ಮರ್ತೋಗಿದೆ ಅಂತ ಫ್ರೆಂಡ್ಸ್. ಇಲ್ಲ ಗೈಸ್, ಇಲ್ಲ ಒಂದು ಸ್ವಲ್ಪ ಅಂದರೆ ಮೊದಲೆಲ್ಲ ನಾನು ಟೇಕ್ ತಗೊಳ್ತಿರ್ಲಿಲ್ಲ, ಎಂತ ಸಹ ಡೈರೆಕ್ಟಾಗಿ ಮಾತಾಡ್ತಿದ್ದೆ. ಇವಾಗ ನನಗೆ ಬಾಯೆಲ್ಲ ಬಬೆ ಆಗ್ತಾ ಉಂಟು. ಮತ್ತು ನಿಮಗೆ ನಮ್ಮ ನಾಯಿನ ತೋರಿಸ್ತೇವೆ ಎಷ್ಟು ದುಡ್ಡಾಗಿದೆ ಅಂತ. ನಾಯಿ ಮರಿ ನೋಡಿ ಅಂತೆ. ಬಪ್ಪಾ ಬಾಪ್ಪ, ನಮ್ಮ 2 ನಾಯಿ ಮರಿಗಳು. ನನ್ನಮ್ಮ ಮಲ್ಲಿಗೆ ಕಟ್ತಿದ್ದಾರೆ ನೋಡಿ ಅಂತೆ. ನಮ್ಮ ಗಿಡದಲ್ಲಿ ಆದ ಮಲ್ಲಿಗೆ ಕಣ್ಣಾಕ್ಬಿಡಿ ಫ್ರೆಂಡ್ಸ್, ಕಡಿಮೆ ಇವತ್ತು ಕಮ್ಮಿ ಉಂಟು. ಸೊ ಅಮ್ಮನ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದಾರೆ, ಮಲ್ಲಿಗೆ ವ್ಯಾಪಾರ. ಸೊ ಅದಕ್ಕೆ ಕಷ್ಟವೇ ಇಲ್ಲ ಅಂತ ಅನ್ಕೊಳ್ಬೇಡಿ ಗೈಸ್. ಅದಕ್ಕೆ 5,000 ಎಲ್ಲ ಖರ್ಚಾಗಿದೆ, ಜಾಸ್ತಿ ಆಗಿದೆ. ಸಿಗುದು 200-300 ಎಲ್ಲ, ಒಂದಿಷ್ಟು ಉದ್ದಕ್ಕೆ 100 ರೂಪಾಯಿ. ಈಗ ಒಂದು ಸ್ವಲ್ಪ ಟೈಮ್ ಹೋದ್ಮೇಲೆ ಒಂದು 500 ಎಲ್ಲ ಬರ್ತದೆ ಅಂತಲ್ಲಮ್ಮ. ಇವಾಗ ಮಲ್ಲಿಗೆ ಎಲ್ಲರ ಹತ್ರ ಸಹ ಉಂಟು, ಹಾಗಾಗಿ ಹಾಗೆ. ನಮಗೆ ಎಂತ ಸ್ಪೆಷಲ್ ಅಂದರೆ ಇವತ್ತು ನಮಗೆ ಸ್ಪೆಷಲ್ ಇಲ್ಲ ಗೈಸ್, ನಮಗೆ ಚಪ್ಪೆ ನೋಡಿ ಅಂತೆ ರಾಗಿ ಮಣ್ಣಿ ಸ್ಪೆಷಲ್. ಯಾಕಂದರೆ ನಮ್ಮ ಅವ್ವನ ಶುದ್ಧ ಉಂಟು, ನಮ್ಮ ಪಿಜ್ಜಿ ಅವರದ್ದು. ಅವರಿಗೆ 95 ಇಯರ್ಸ್ ಆಗಿತ್ತು, ಮೊನ್ನೆ ತೀರ್ಗೆ ಹೋದರು. ಹಾಗೆ ಅವರ ಶುದ್ಧ ಉಂಟು ಇವತ್ತು. ಹಾಗೆ ನಮಗೀಗ ಎಲ್ಲ ಚಪ್ಪೆ ತಿನ್ನಲಿಕ್ಕೆ ಇವತ್ತಿನ ತೆಂಗಿನಕಾಯಿ ಹಾಕಿದ್ದು, ಎಣ್ಣೆ ಹಾಕಿದ್ದು ತಿನ್ಬೋದು ಫ್ರೆಂಡ್ಸ್. ಎಂತ ಗೊತ್ತುಂಟಾ, ಪ್ರಾಪ್ತಿ ಕಾಲೇಜಿಗೆ ಹೋದ್ಲು. ನನಗೀಗ ಕೆಲಸ ಉಂಟು, ಸ್ವಲ್ಪ ಗುಡಿಸ್ಲಿಕ್ಕೆ ಹೇಳಿದ್ದಾರೆ. ಅಂದರೆ ಯಾವಾಗ ಬೆಳಿಗ್ಗೆ ಎದ್ದು ಗುಡಿಸೋ ಕೆಲಸ ನನಗೆ. ಆ್ಯಕ್ಚುಲಿ ಇದು ನಮಗೆ ಸ್ಟಡಿ ಹಾಲಿಡೇಸ್. ಈ ಹಾಲಿಡೇ ಇದರಲ್ಲಿ ಸ್ಟಡಿ ಒಂದು ಬಿಟ್ಟು ಬಾಕಿ ಎಲ್ಲ ಮಾಡ್ತಿದ್ದೆ ನಾನು. ಓದಲಿಕ್ಕೆ ಮನಸ್ಸಾಗ್ತಿಲ್ಲ, ಹಾಗೆ ಕಸ ಗುಡಿಸೋದೀಗ. ಅಮ್ಮ ಇವತ್ತು ಉದ್ದ ಮಾಯಿಸಿಟ್ಟಿದ್ದಾರೆ ನೋಡಿ, ಇದರೊಳಗೆ ಇಡೀ ಮನೆ ಗುಡಿಸೋದು. ನಿನ್ನೆಷ್ಟೇ ಸಂಜೆ ಕಸ ಗುಡಿಸಿ ನೆಲ ಒರೆಸಿದ, ಆದರೂ ಇಷ್ಟು ಕಸ ಸಿಕ್ಕಿದೆ ಇವತ್ತು ವಾಪಸ್. ಅದು ಎಲ್ಲಿಂದ ಕಸ ಬರ್ತದಾ ದೇವ್ರಿ. ತಲೆಜ್ಜಿ ಫ್ರೆಂಡ್ಸ್, ಎಂಥ ಕತೆ ಅಂದರೆ ಇವತ್ತು ನನ್ನ ಅಪ್ಪ ಒಂದು ದೊಡ್ಡ ಅವಂತರ ಮಾಡಿ ಹಾಕಿದ್ದಾರೆ. ಎಂತ ಅಂದರೆ, ನನ್ನ ಅಮ್ಮ ಬೆಳಿಗ್ಗೆ ಕಷ್ಟಪಟ್ಟು ಮಲ್ಲಿಗೆ ಎಲ್ಲ ಕೊಯ್ದು ಕೊಟ್ಟರೆ, ನನ್ನ ಅಪ್ಪ ಅದನ್ನು ವಾಪಸ್ ತಗೊಂಡೋಗಿ ಸೀದು ತಗೊಂಡು ಬಂದಿದ್ದಾರೆ. ಮಾರಲಿಕ್ಕೆ ಮರ್ತೋಯ್ತಂತೆ. ಈ ಥರ ಎಡವಟ್ಟೆಲ್ಲ ಮಾಡೋದು ನನ್ನ ಅಪ್ಪ ಒಬ್ಬರೇ. ಈಗ ನಾನು ನಮ್ಮ ಪಿಜ್ಜಿ ಅವರ ಶುದ್ಧ ಇವತ್ತು, ಹಾಗೆ ಹೊರಟಿದ್ದಾವೆ ಗೈಸ್. ನಮ್ಮ ಹುಡುಗಿ ಬಂದು ಎಕ್ಸಾಮ್ ಮುಗಿಸಿ, ಎಕ್ಸಾಮ್ ಮುಗೀತು. ನಮ್ಮದು ಅಜ್ಜಿಯ ಶುದ್ಧ ಇತ್ತು, ಹಾಗೆ ಆಗಿ ಬಂದದ್ದು. ನಾನು ಹೇಳಿದ್ದೆಲ್ಲ ಆಗಲೇ, ಆಗ ವ್ಲಾಗ್ ಮಾಡಿದ್ದೆ. ಶೀತ ಆಯ್ತು ಫ್ರೆಂಡ್ಸ್, ತಲೆಗೆಲ್ಲ ನೀರು ಹಾಕಿದ್ರು ತಣ್ಣಗೆ. ಗಂಟೆ 3 ಆಯಿತು, ಈಗಷ್ಟೇ ಊಟ ಆದ್ದು. ಪ್ರಾಪ್ತಿಗೆ ಅಂತದ್ದು ತೋರಿಸ್ತಾಳಂತೆ ನಮಗೆ, ಎಂತ ಅಂತ ನೋಡೋ ಬನ್ನಿ. ಡಮ್ ಠಡಾ. ಈಚೆ ಬಾ, ಕಾಣುದಿಲ್ಲ ಅಲ್ಲಿ ಬಿಸಿಲಿಗೆ ನೋಡಿ. ಕತ್ತಲೆಗೆ 2-3 ಗಂಟೆ ಜಾಗರಣೆ ಕೂತು ಬರೆದಂತಹ ಅಸೈನ್ಮೆಂಟ್ಸ್ ನಾಳೆ ದಿವಸ ಇದು ಗುಜರಿಗೆ ಸೇರುವಂಥದ್ದು. ತುಂಬ ಬೇಸರ ಆಗ್ತದೆ ಸತ್ಯ ನನಗೆ. ಇದಕ್ಕಿಂತ ಜಾಸ್ತಿ ಉಂಟು ಅಲ್ಲಿ, ಎಲ್ಲ ಇಟ್ಕೊಂಡು ಬರಲಿಕ್ಕೆ ನಂಗೆ ಆಗುದಿಲ್ಲ. ಇಷ್ಟು ಉಂಟು ಗೈಸ್, ಇದೆಲ್ಲ ಇನ್ನು ಗುಜರಿಗೆ ಹೋಗುದು. ಇದಕ್ಕೆ ನಂಗೆ 500 ರೂಪಾಯಿ ಅದು ಸಿಕ್ಕಿದ್ರೆ ನಾನು ಬರ್ದದಕ್ಕೆ ಏನೋದು ಅಲ್ಲಿ. ಹೌದಾ, 500 ರೂಪಾಯಿ ಕೊಡ್ತಾರೆ ನಿಮಗೆ ಚಿನ್ನದದ್ದು? ಇಲ್ಲ, ನನ್ನ ನೋಟ್ಸ್ ಎಲ್ಲ ಕೊಡ್ತೇನೆ ನಾನು ಗುಜರಿಗೆ, ಸುಮ್ಮನೆ ಎಂತ ಈಗಲೇ ಹೀಗೆ ಹೇಳ್ತೀನಿ. ಇನ್ನೆಷ್ಟು ಉಂಟು ಬರೀಲಿಕ್ಕೆ ಆಸ್ ಫ್ಯೂ ಅಲ್ಲಿ? ನನಗೆ ಸತ್ಯ ಕೂಗ್ಲಿಕ್ಕೆ ಬರ್ತದೆ. ಯಾಕಂದರೆ ನಾನು ನೈಟ್ ನನಗೆ ಬರೀಲಿಕ್ಕೆ ಟೈಮ್ ಸಿಗ್ತಿರ್ಲಿಲ್ಲ ಅಂತ ನೈಟ್ ನಾನು 1 ಗಂಟೆಗೆ 2 ಗಂಟೆ ತನಕ ಎಲ್ಲ ಕೂತು ಬರೆದಂಥದ್ದು. ಸೊ ಇದು ಇವತ್ತು ನಾಡಿದ್ದು ಅದೇ ಗುಜರಿಗೆ ಹೋಗ್ತದೆ ಅಂತ ಹೇಳೋದು ಸ್ವಲ್ಪ ಬೇಸರ ಆಗ್ತದೆ. ಯಾರಿಗಾದ್ರೂ ಬೇಸರ ಆಗ್ಬೋದು. ಎಷ್ಟು ಉಂಟು ಗೊತ್ತುಂಟ ಗೈಸ್, ಎಷ್ಟು ಬರ್ಸಿದ್ದಾರೆ ನಮಗೆ, ಎಂಥ ಸಹ ಪ್ರಯೋಜನ ಇಲ್ಲ. ನಿದ್ದೆ ವೇಸ್ಟ್, ಡಾರ್ಕ್ ಸರ್ಕಲ್ಸ್. ಗಂಟೆ 11:46 ಆಯಿತು. ನಂಗೆ ಎಲ್ಲರೂ ಮಲಗಿದ್ದಾರೆ ಮನೆಯಲ್ಲ, ನಾನು ಒಬ್ಬಳೇ ಎಚ್ಚರಿದ್ದೇನೆ. ನನಗೆ ಸ್ವಲ್ಪ ವ್ಲಾಗ್ ಅಂದರೆ ಸ್ವಲ್ಪ ವೀಡಿಯೋ ಎಡಿಟಿಂಗ್ ಇತ್ತು, ಸೊ ಹಾಗಾಗಿ ಎಡಿಟ್ ಮಾಡ್ತಿದ್ದೆ. ಆ್ಯಂಡ್ ನನಗೆ ಇವಾಗ ತುಂಬ ಅಂದರೆ ತುಂಬ ಹಸಿವಾಗ್ತುಂಟು ಗೈಸ್. ಸೊ ಅದಕ್ಕೆ ನೋಡಬೇಕೆಂತ ಉಂಟು ಅಡುಗೆ ಕೋಣೆಯಲ್ಲಿಂದ ಬನ್ನಿ ಹೋಗುವ. ಹಾಗೆ ತುಂಬ ಹಸಿವಾಗ್ತುಂಟು. ಏನು ಸಿಗ್ತದೆ ಅಂತ ಎಂತ ಸಹ ಇಲ್ಲ. ಮ್ಯಾಗಿ ಒಂದೇ ಆಪ್ಷನ್ ಇರೋದು ಇವಾಗ. ಸೊ ತಿನ್ನುವ, ಬೇಗ ಮಾಡಿಕೊಂಡು ಮನೇಲಿ ಯಾರಿಗಾದ್ರೂ ಗೊತ್ತಾದರೆ ಪಕ್ಕದ ಬೈಕ್ ಸಿಗ್ತದೆ. ಯಾಕಂದರೆ ಎಲ್ಲರೂ ನಮ್ಮ ಮನೇಲಿ ಎಲ್ಲರೂ ಬೇಗ ಮಲಗ್ತಾರೆ. ನಾನೊಬ್ಬಳು, ನನಗೆ ಮೊನ್ನೆ ಎಕ್ಸಾಮ್ ಟೈಮಲ್ಲೆಲ್ಲ ಸ್ವಲ್ಪ ಲೇಟ್ ಮಲಗಿ ಅಭ್ಯಾಸ ಆಗಿ ಹೋಗಿದೆ. ಸೊ ನಿದ್ದೆ ಬರ್ತಿಲ್ಲ. ಐಸ್ ಕ್ರೀಮ್ ಉಂಟು ಗೈಸ್,
ಫ್ರಿಜ್ಜಲ್ಲಿ ಐಸ್ ಕ್ರೀಮ್ ಉಂಟು, ಬಟ್ ನಾನು ತಿನ್ನೋದಿಲ್ಲ. ಯಾಕಂದರೆ ಆಲ್ರೆಡಿ ನನಗೆ ಗಂಟಲು ಹೋಗಿದೆ. ಅಂದರೆ ನಾನು ತುಂಬ ಮ್ಯಾಂಗೋ ಎಲ್ಲ ತಿಂದ್ವಿ ಮತ್ತು ಐಸ್ ಕ್ರೀಮ್ ಮತ್ತು ಆಲ್ರೆಡಿ 2 ತಿಂದಾಗಿದೆ ಗೈಸ್. ಸೊ ಹಾಗಾಗಿ ಇದನ್ನು ಇವಾಗ ತಿಂದರೆ ನಾಳೆ ಪಕ್ಕ ಗಂಟಲು ಇನ್ಫೆಕ್ಷನ್ ಆಗಿ ಮತ್ತು ನನಗೆ ವ್ಲಾಗ್ಸ್ ಮಾಡಲಿಕ್ಕಾಗೋದಿಲ್ಲ. ಸೊ ಅದಕ್ಕೆ ನನಗೆ ಓನ್ಲಿ ಆಪ್ಷನ್ ಇರೋದು ಬೇಗ ಆಗಬೇಕು. ಮತ್ತು ಇಲ್ಲಿ ಯಾರಿಗಾದ್ರು ಗೊತ್ತಾದರೆ ನನಗೆ ಬೈಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದಕ್ಕೆ ನಮ್ಮ ಮನೆಯಲ್ಲಿ ಗೋಬರ್ ಗ್ಯಾಸ್ ಆದ ಕಾರಣ ಇಷ್ಟು ಬೆಂಕಿ ಹೊತ್ತದೆ, ಬಟ್ ಇಷ್ಟೆಲ್ಲ ಜೋರಿದ್ರೆ ಏನೇನೋ ಆಯಿತು. ಸೊ ನೋಡಿ, ನಮಗೆ ಗ್ಯಾಸಿದೆಲ್ಲ ಟೆನ್ಷನ್ ಇಲ್ಲ ಗೈಸ್, ಇಷ್ಟು ಸಹ ನಮಗೆ ಟೆನ್ಷನ್ ಇಲ್ಲ. ಸೊ ಗೋಬರ್ ಗ್ಯಾಸ್ ಉಂಟು, ಏನು ಮಾಡಿ ಬೇಜಾರ. ಸೊ ಗೈಸ್ ಇವಾಗ ಮ್ಯಾಗಿ ಆಯಿತು, ಇದನ್ನು ತಿಂದು ನಮ್ಮ ಮಲಗ್ತೇನೆ. ಸೊ ನಾಳೆ ಬೆಳಿಗ್ಗೆ ಸಿಗುವ. ಬಾಯ್ ಫ್ರೆಂಡ್ಸ್. ನಿನ್ನೆ ಆ ವಿಡಿಯೋ ಇನ್ನೂ ಸಹ ಉಂಟು. ಈಗ ಬೆಳಿಗ್ಗೆ ಆಯ್ತಿದ್ದು ನೆಕ್ಸ್ಟ್ ಡೇ ಈ ಪ್ರಾಪ್ತಿ ಬಡ್ಡಿ ಹೊರಟಿದ್ದಾಳೆ ಕಾಲೇಜಿಗೆ, ಅಲ್ಲ ಸ್ಕೂಲಿಗೆ ಕಾಲೇಜ್ ಅಂತ ಬಂತು. ಮತ್ತು ನಿಮಗೆ ನಮ್ಮ ಅಮ್ಮ ಮಾಡಿದ ಸ್ಪೆಷಲ್ ಡಿಲಿಷಿಯಸ್ ಟೇಸ್ಟಿ ಪಲಾವ್ ತೋರಿಸ್ತಾನೆ ನೋಡಿ. ಓಪನ್ ಮಾಡಬೇಕು ಈಗ. ಥಡ ನೋಡಿ ಅಂದರೆ ಎಷ್ಟು ಚೆಂದ ಮಾಡ್ತಾರೆ ಗೊತ್ತು ನಮ್ಮ ಪಲಾವ್. ನಿಮಗೆ ರೆಸಿಪಿ ಬೇಕಿದ್ರೆ ಕಮೆಂಟ್ ಮಾಡಿ ಫ್ರೆಂಡ್ಸ್, ನಾವು ಮಾಡ್ತೇವೆ ನೆಕ್ಸ್ಟ್ ಬ್ಲಾಗಲ್ಲಿ, ನಾನು ಮತ್ತು ಪ್ರಾಪ್ತಿ ಸೇರಿ. ಹೀಗೆ ಮಾಡಿದರೆ ಬಿಸಿ ಬಿಸಿ ಆಗ್ತದೆ, ಫುಲ್ ಚಂದ ಉಂಟು ಗೈಸ್. ನೀರು ಜಾಸ್ತಿ ಆಗಿದೆ, ಅಕ್ಕಿ ಸರಿಯಿಲ್ಲ ಗೊತ್ತಿಲ್ಲ. ಅಕ್ಕಿ ಸರಿಯಿಲ್ಲ ಕಲಿಸ ಕಟ್ಟಾಗಿ ಮೆದ್ದಾಗಿದೆ, ನೀರಾಗಿದೆ ಸ್ವಲ್ಪ. ಮೇ ಬಿ ಇನ್ನೊಂದು ವಿಸಿಲ್ ಹಾಕ್ಬೇಕಿತ್ತ ಅಂತ. ಚಂದ ಉಂಟಲ್ಲ, ಸಾಕು. ಸೊ ಗೈಸ್ ಇವಾಗ ನಾವು ಬಜ್ಜಿ ಮಾಡುವ. ನೆಕ್ಸ್ಟ್ ಡೇ ಬೆಳಗ್ಗೆ ಆಯಿತು, ಬೆಳಗ್ಗೆ ಆಗಿ ಮಧ್ಯಾಹ್ನ ಆಯಿತು, ಶಾಲೆಗೆಲ್ಲ ಹೋಗಿ ಫೋಟೋ ಎಲ್ಲ ತೆಗೆಸ್ಕೊಂಡು ಬಂದು ಇವಾಗ ನಾವು ಬಜ್ಜಿ ಮಾಡ್ತಾ ಇದ್ದೀವಿ ಗೈಸ್. ಬಜ್ಜಿ ಎಂಟರ್ಟೈನಿಂಗ್ ಆಗಿರ್ಬೇಕು ವಿಡಿಯೋ, ಮತ್ತೆಲ್ಲ ಗಾದಿಗಳಾಗಿರೋದಲ್ಲ ಅಲ್ಲ ಗೈಸ್, ನಿಮಗೆ ಹೇಳ್ಬಾರ್ದ. ಸೊ ಇನ್ನೊಬ್ಬರನ್ನ ನಗಿಸೋದು ಕೂಡ ಒಂದು ಟ್ಯಾಲೆಂಟೇ. ಯಾಕೆ ಗೊತ್ತುಂಟಾ, ಎಲ್ಲರೂ ನಗುದಿಲ್ಲ, ಎಲ್ಲರೂ ಫೇಕ್ ಸ್ಮೈಲ್ ಮಾಡಿಕೊಂಡೇ ಇರುವುದು ಈಗ ಹೆಚ್ಚಿನ. ಮೆಣಸಿನ್ಕಾಯಿ ತಂದಿದ್ದಾರೆ ಬಜ್ಜಿ ಮಾಡಲಿಕ್ಕೆ, 4 ತಂದಿದ್ದಾರೆ. ಅಪ್ಪ ಅಷ್ಟು ಸಹ ಬೇಡ ಹೇಳಿದ್ರು, ನಾನು ಇಟ್ಕೊಳ್ಳೋದು. ಮತ್ತೆ ಎಲ್ಲರೂ ಫೇಕ್ ಸ್ಮೈಲ್ ಮಾಡ್ತಿರ್ತಾರೆ. ಸೊ ಅದಕ್ಕೆ ಎಲ್ಲ ಸ್ವಲ್ಪ ನ್ಯಾಚುರಲ್ ಆಗಿ ಒಂದು ಸ್ವಲ್ಪ ಅದು ಸ್ಮೈಲ್ ಮಾಡಲಿ. ನನ್ನಿಂದ ಯಾರೋ ಒಬ್ಬರು ನಗಾಡ್ತಾರೆ ಅಂತ ಹೇಳಿದರೆ ನಂಗೆ ಖುಷಿ ಆಗ್ತದೆ. ಅವ್ರು ನನ್ನನ್ನು ಕೂಗಿಸಿ ಆದರೂ ಅವ್ರು ನಗಾಡ್ತಾರೆ ಅಂತ ನನಗೆ ಖುಷಿ ಆಗ್ತದೆ. ಅಟ್ಲೀಸ್ಟ್ ಅವರಾದ್ರೂ ಖುಷಿಯಲ್ಲಿದ್ದಾರಲ್ಲ, ನಾವಂತೂ ಇಲ್ಲ. ಈಗ ಒಂದು ಇನ್ಸ್ಟಾಗ್ರಾಮಲ್ಲಿ ವೈರಲ್ ಆಗಿರೋ ಒಂದು ಸ್ನ್ಯಾಕ್ಸ್ ಉಂಟು ಗೊತ್ತುಂಟಾ, ಹ್ಯಾಲೋಪಿನೋ. ಇದನಿಗೆ ಅದು ಇದ ಹ್ಯಾಲೋಪಿನೋ ಇದಲ್ಲ, ಅದು ಯಾವುದು ಬೇರೆ. ಅದನ್ನ ಒಂದ್ಸತಿ ಟ್ರೈ ಮಾಡ್ಬೇಕು ಅಂತ. ಅದಕ್ಕೆ ಎಂತದೆಲ್ಲ ಹಾಕ್ತಾರೆ, ಅದಕ್ಕೆಲ್ಲ ಎಂತೆಲ್ಲ ಹಾಕ್ಬೇಕನ್ನೋ ಹೆಸರು ಕೂಡ ನಮಗೆ ಪ್ರೊನೌನ್ಸ್ ಮಾಡಲಿಕ್ಕೆ ಬರುತ್ತಿಲ್ಲ. ಚೂರಿ ಬಿಟ್ರೆ ಎಂತ ಸೆಟ್ ಅದನ್ನ ಮಾಡ್ಲಿಕ್ಕೆ. ಎಕ್ಸಾಕ್ಟ್ಲಿ. ಮತ್ತೆ ಅದು ಚೀಟೋಸ ಎಂತದ್ದು ಹಾಕ್ತಾರೆ, ಅದು ಸಹ ನಮ್ಮ ಮನೇಲಿ ಇಲ್ಲ. ಮತ್ತೆ ಕ್ರೀಮು, ಅದೆಂತದ್ದು ಚೀಸ್ ಎಂತದ್ದು ಎಂತದ್ದು ಒಂದು ಮಾಡಿ ತಿಂತಾರೆ. ನಾವಿಲ್ಲಿ ನಮಗೆ ಎಂತ ಸಹ ತಿನ್ನಿಗೆ ಗೊತ್ತಿಲ್ಲ. ಅಷ್ಟೇ. ಮೊಬೈಲ್ ಅನ್ನು ಪ್ಲೇಸ್ ಮಾಡುವ. ಕಡಲೆ ಹೊಡಿ ಮುಖಕ್ಕೆ ಹಾಕಿ ಹಾಕಿ ಇಲ್ಲಿ ಖಾಲಿ ಆಗಿದೆ ಅಂತ ಗೊತ್ತಿಲ್ಲ. ಕಡಲೆ ಹೊಡಿ ಇಷ್ಟುಂಟು, ಮುಖಕ್ಕೆ ಹಾಕಿ ಹಾಕಿ ಇಷ್ಟೇ ಹೊಡಿ. ಅದು ಯಾರಿಗೆ ಬೇಕು. ಸೊ ಇವಾಗ ಮಾಡುವ. ಪ್ರಾಪ್ತಿ ಅವರು ಬಜ್ಜಿ ಮಾಡ್ತಾರಂತೆ, ನಾನು ನೋಡ್ತಾನೆ. ಇಲ್ಲ, ನಾನು ವಿಡಿಯೋ ತೆಗೆದ ಅವಳು ಬಜ್ಜಿ ಮಾಡಿ. ಬೇಡ, ನೀನು ಬಜ್ಜಿದ್ದು ಪಾಕ ಮಾಡು, ನಾನು ಕಾಯಿಸ್ತಾನೆ. ಆಗ್ಬೋದಲ್ಲ. ಬಜ್ಜಿ ಮಾಡಲಿಕ್ಕೆ ಫಸ್ಟಿಗೆ ಸ್ವಲ್ಪ ಕಡಲೆ ಹುಡಿ ಹಾಕಬೇಕು. ಇದು ಜಾಸ್ತಿ ಆಯಿತು ನನಗೆ ಸ್ವಲ್ಪ ಗೊತ್ತುಂಟು. ಸೊ ಇವಾಗ ಇದಕ್ಕೆ ನಾವು ಮೆಣಸಿನ ಹುಡಿಯನ್ನು ಹಾಕಬೇಕು. ಮೆಣಸಿನ ಹುಡಿ ಸ್ವಲ್ಪ ಜಾಸ್ತಿ ಹಾಕುವ. ಯಾಕೆ ಖಾರ ಆಗೋದಿಲ್ಲ ನಂಗೆ ಗೊತ್ತಿಲ್ಲ, ಅದು ಖಾರ ಆದರೆ ನನಗೆ. ಈಗ ಒಂದು ಅರ್ಧ ಚಮಚ ಆಗುವಷ್ಟು ಉಪ್ಪು ಹಾಕುವ, ಸಾಕಾಗುವಷ್ಟು. ಕಡಲೆ ಹುಡಿಯಲ್ಲಿ ಉಪ್ಪಿರ್ತದ? ಇಲ್ಲ. ಇದು ವಿವರ್ಸ್ ಬಿ ಲೈಕ್ ನಾವು ಇವತ್ತು ಸ್ಕೂಲಿಗೆ ಹೋಗಿದ್ವಿ, ನಾವೆಲ್ಲ ಸಾಧಾರಣೆ ಮಾಡ್ತಿದ್ದದ್ದು. ಒಂದೊಂದು ಎಂತ ಮರ್ದು ಮಾಡುದು. ಮತ್ತೆ ಲಾಸ್ಟಿಗೆ ಯಾರೆಲ್ಲ ಇದ್ರು? ನಿನ್ನ ಫ್ರೆಂಡ್ಸ್ ಎಲ್ಲ ಇದ್ರಾ? ನಾವೆಲ್ಲ ಸಿದ್ವಿ, ಗೈಡ್ಸ್ ಅಲ್ಲ, ಗೈಡ್ಸ್ನವರೆಲ್ಲ ಸಿದ್ವಿ. ನನಗೆ ಹಂಗಿತ್ತು 4 ಜನ ನಾವಿತ್ತು. ಸೊ ಇನ್ನು ಸ್ವಲ್ಪ ಜೀರಿಗೆ ಹಾಕ್ಬೇಕು. ಗಟ್ಟಿ ಇಟ್ಕೊ. ನಮ್ಮನುಂಟಲ್ವ ಫೋಟೋಕ್ಕೆ ಮೇಲೆ ಇವಳ ವಿಡಿಯೋ ದೆಸೆಯಲ್ಲಿ ಎಲ್ಲ 3 ಸಲ ಹೇಳ್ಬೇಕು ಸಂತೆ. ಹೇಳು. ನಮ್ಮನ್ನು ಫೋಟೋಕ್ಕೆ ಫುಲ್ ಈ ಥರ ಬೆಂಚಲ್ಲಿ ಇಟ್ಟಿತ್ತು. ಅದೊಂದು 3 ಬೆಂಚಿನ ಮೇಲೆ ನಿಲ್ಸಿದ್ರು ನಮ್ಮನ್ನು. ಯಬ್ಬೋ ನಮಗೆ ಗಡಗಡ ಆಗ್ತಿತ್ತು, ಯಾರಿಗೆ ಸಾಗಿರ್ಲಿಲ್ಲ, ನನಗೆ ಆಗಿತ್ತು. ಯಾಕಂದ್ರೆ ಅಲ್ಲಿ ಒಮ್ಮೆ ಎಂತದ್ದು ಸೌಂಡ್ ಬಂತು, ಬಿದ್ದಾಗೆ ಆಯ್ತು. ಅದಕ್ಕೆ ನಾನು ಕಿರ್ಚಿದೆ. ಮೇಡಮ್ ಕೇಳಿ ನಾಚಿಗೆ ಆಗುದಿಲ್ಲ.
ನಾನಲ್ಲಿ ಬಾಯಿ ಮುಚ್ಚಿದ್ದೆ ಯಾರು ಬೇಕಿತ್ತು ನೀರಾಕಿ ಇದು ಹಾಕೋದು ಹಾಕುದೆ. ಎಂತ ಮರ್ಯಾದೆ ತೆಗಿಬಾರ್ದು. ಅದರಲ್ಲಿ ಮರಿ ತೆಗಿಲಿಕ್ಕೆ ಎಂತ ಉಂಟು? ಮತ್ತೆ ಎಷ್ಟು ಹಾಕ್ಬೇಕು? ಸ್ವಲ್ಪ ಹಾಕು. ಸ್ವಿಮ್ಮಿಂಗ್ ಪೂಲ್ ಆಯ್ತಾ ಅಂತ. ಇಲ್ಲದಿದ್ರು ಸಹ ಸ್ವಿಮ್ಮಿಂಗ್ ಪೂಲ್ ಹಾಕು, ಅದು ಹಿಡಿಬೋದು ಅನಿಸ್ತಾ ಉಂಟು. ಮತ್ತೆ ಬಿಟ್ರೆ ಇವತ್ತು ನಾಯನ್ನು ಸ್ನಾನ ಮಾಡಿಸ್ಲಿಕ್ಕೆ ಸಹ ಉಂಟು. ಅಕ್ಕನ ನಮ್ಮ ಮನೆ ನಾಯಿಯನ್ನು 2 ಸಲ ಮಾಡಿಸ್ಬೇಕಂತೆ ಸ್ನಾನ. ನನ್ನ ಅಕ್ಕನ ಇದಕ್ಕೆ 1 ಸಲ ಮಾಡಿದೆ ಕಷ್ಟದಲ್ಲಿ ಗೈಸ್. ಮತ್ತೆ ನಾಯಿಗಳನ್ನೆಲ್ಲ 2 ಸಲ ಎಲ್ಲಿ ಸ್ನಾನ ಮಾಡಿಸ್ಲಿಕ್ಕೆ, ಅದಕ್ಕೆ ಮದ್ದೆಲ್ಲ ಹಾಕಿದಾಗ ಗೈಸ್. ನಮ್ಮ ಮನೆಯಲ್ಲಿ ನಾಯಿಗೆ ಮನುಷ್ಯರಿಗೆ ರೋಗ ಮುಗಿದು ಅಂತಿಲ್ಲ. ಈಗ ನಿಂಗೆ ರೋಗ ಉಂಟು ಅಂತ ಹೇಳಿ ನಂಗೆ ಸಹ ಉಂಟಾ? ಹಿಂಗೆ ಸಹ ಉಂಟಾ? ಅಮ್ಮ ಯಾರಿಗೆ ಗೊತ್ತು. ಸಾಕು, ನನಗೆ ಮ್ಯಾಗಿ ಬೇಕು ಅಂತ ಅನ್ನಿಸ್ತಾ ಉಂಟು. ಏ ಹೋಗ, ನನ್ನದು ಪಾಲು ಅರ್ಧ ಇಲ್ಲ ಬರ್ಪುಜಿ ಗೈಸ್. ಸರಿಟೆ ನಮ್ಮಲ್ಪ ಗ್ಯಾಸ್ಗೆ ಹೋಗಲ್ಲ ಬರಗಾಲ ಇಜ್ಜಿ. ಅವು ಪೊಳೆ ಬಂಡದ ಆತಂದು ಕನ್ನಡದಲ್ಲಿ ಬೊಗುಳ, ತುಳುವಲ್ಲಿ ಸಹ ಬೊಗಳು ಅಂತ ಆಗ್ಲಿಕ್ಕೆ ಅದು ಗೊತ್ತಾಣ ಗೈಸ್. ನಾಯಿ ಭಾಷೆ. ಮೆಲ್ಲ ಇನ್ನು ಮುಖಕ್ಕೆ ಬೀಳ್ಬೋದು. ಮುಖಕ್ಕೆ ಬೀಳುತ್ತಿಲ್ಲ, ಮುಖಕ್ಕೆ ಬೀಳುತ್ತೆ. ಯಾವ ತಿಳ್ತೇನೆ. ಈಗ ಎಣ್ಣೆ ಕಾದ ನಂತರ ಇದನ್ನು ಮೆಣಸನ್ನು ಹಾಕಿದ್ರೆ ಆಯ್ತು ಫ್ರೆಂಡ್ಸ್. ನಾವು ಮುಂಚಿಯನ್ನು ಎಣ್ಣೆಗೆ ಬಿಡ್ತಾ ಇದ್ದೇವೆ ಗೈಸ್. ಎಣ್ಣೆಗೆ ಹಾಕ್ತಾ ಇದ್ದೇವೆ. ಅದು ಎಣ್ಣೆ ಕಾಯ್ದಿಲ್ಲ. ಇಲ್ಲ ಪರವಾಗಿಲ್ಲ, ಸ್ವಲ್ಪ ಜೋರಿಡು ಸ್ಟವ್. ಇರಾ ಈಗ ಹಾಕು. ಇನ್ನೊಂದು ಹಾಕಿ ಸಾಕಲ್ಲಿ. ನಮ್ಮ ಅಕ್ಕ ಮಾಡ್ತಿರೋದು ಬಜ್ಜಿ ನೋಡ. ಸ್ಟವ್ ಮೇಲೆ ಇಡು. ಆಫ್ ಆಗ್ತಿತ್ತು ಮಾರೆ ಫ್ರೆಂಡ್ಸ್. ಇದು ಎಲ್ಲಿ ಎಲ್ಲಿ ಉಂಟ ತಿರುಗಿಸುದು? ಕಾರಂಡು ಗೈಸ್, ಈ ಬೊಡ್ಡಿ ಅಂತ ಮಾಡಿದ ಮೆಣಸಿನ ಇದನ್ನು ತೆಗಿಲಿಲ್ಲ ಅವಳು, ಬೀಜ. ಈಗ ಬೀಜ ತೆಗೆದು ಸರಿ ಇರ್ತೀಯ. ಕಟ್. ವಿ ಟೋಟಲಿ ಮೆಸ್ಡ್ ಅಪ್ ಗೈಸ್. ಇವಾಗ ಐಸ್ ಇಟ್ಕೊಂಡಿದ್ದೇವೆ. ಅಷ್ಟು ಖಾರ ಆಗಿಲ್ಲೆಲ್ಲ ಉರಿತಾ ಉಂಟು ನನಗೆ. ಸಾಕು ಫ್ರೆಂಡ್ಸ್. ನಾನೀಗ ಆಚೆ ಮನೆಗೆ ಹೋಗಿ ಬಂದದ್ದು. ಚಿಕ್ಕಮ್ಮನವರು ನನಗೆ ಇಡ್ಸುಡಿ ಕೊಟ್ಟರು. ಮನೇಲಿ ಮಾಡಿದ ಇಡ್ಸುಡಿ ಎಂತ ಕೇಳಿ ಉಡಿಸ್ಲಿಕ್ಕೆ. ನನಗೆ ರಜೆ ಅಲ್ಲ, ಹಾಗೆ ಇದು ಉದ್ದ ಉಂಟು. ತೆಂಗಿನದ್ದು ಗರಿಯಲ್ಲಿ ಮಾಡೋದು. ನಮ್ಮ ಮನೆಯಲ್ಲಿ ಇದರಲ್ಲಿ ಮಾಡ್ತಾರೆ, ಅಡಿಕೆಯ ಸೋಗೆಯಲ್ಲಿ ಮಾಡ್ತಾರೆ ನೋಡಿ. ಇದರಲ್ಲಿ ಮಾಡ್ತಾರೆ. ಆದರೆ ಇದು ಅಡಿಕೆ, ಇದು ತೆಂಗಿನ ಮರದ ಸೋಗೆಯಲ್ಲಿ ಮಾಡಿದ್ದು. ಗುಡಿಸ್ಲಿಕ್ಕೆ ಒಳ್ಳೆಯದಾಗ್ತದೆ. ಚಿಕ್ಕಮ್ಮಂದು ಕೊಟ್ಟರು ಗುಡಿಸು ಅಂತ ಹೇಳಿ. ಪ್ರಾಪ್ತಿ ಗಟ್ಟಿ ಮಲಗಿದ್ದಾಳೆ. ಹಾಗೆ ನಾನು ಒಬ್ಬಳೇ ಆಚೆ ಮನೆಗೆ ಹೋಗಿ ಬಂದೆ ಫ್ರೆಂಡ್ಸ್. ಹಾಗೆಲ್ಲ ಕತೆ. ಗೈಸ್, ಈಗ ನಾವು ನಾಯಿಯನ್ನು ಸ್ನಾನ ಮಾಡಿಸೋದು. ಅದಕ್ಕೆ ಬೆಳಿಗ್ಗೆ ಮದ್ದು ಹಾಕಿದ್ದಾವೆ. ಈಗ ಅದನ್ನು ಶ್ಯಾಂಪು ಹಾಕಿ ಕಂಡೀಷ್ನರ್ ಹಾಕಿ ಸ್ನಾನ ಮಾಡಿಸೋದು. ಒಮ್ಮಂದು ಮಾಯಿಸುಡಿ ಆಗ್ತಾ ಉಂಟು. ಇಡ್ಸುಡಿ ನೋಡಿ ಅಂತೆ. ಇದು ಅಡಿಕೆ ಮರದ್ದು. ಯಾವಾಗ ಗುಡಿಸ್ಲಿಕ್ಕೆ? ಬೇಸಿಗೆಗಾಲದಲ್ಲಿ ಇದು ಗುಡಿಸ್ಲಿಕ್ಕೆ, ಚಳಿಗಾಲದಲ್ಲಿ ಇದಳಿ ಮಳೆಗಾಲದಲ್ಲಿ ಇದಳಿ ಗುಡಿಸ್ಲಿಕ್ಕೆ. ಈಗ ಎಂತ ಮಾಡ್ತಿರೋದೇ ವ್ಲಾಗರ್ ಉದ್ದ ಮಾಡೋದು. ಆ ಬಡ್ಡಿ ಚಂದ ಮಲಗಿದ್ದಾಳೆ ವ್ಲಾಗ್ ಮಾಡು ಅಂತ ಹೇಳಿ ಗೈಸ್. ಹೌದು, ರಾತ್ರಿ ಎಚ್ಚರ ಇರೋದು, ಬೆಳಿಗ್ಗೆ ಮಲಗುದು. ಅಪ್ಪನ ಹಾಗೆ ಬಾಯ್ತಿದ್ದಾಳೆ ನೋಡಿ. ಅಪ್ಪ ನಾಯನ್ ಸ್ನಾನ ಮಾಡಿಸೋದು ನೋಡ. ನಾನೇ ನಾವು ಸ್ನಾನ ಮಾಡಿಸುವ.
ಗೈಸ್ ಪತ್ತನ್ನೇ ವಿಡಿಯೋ ಮಾಡ್ಬೇಡಿ ನಾಯಿ ಕಾಣ್ಬೇಕು ನಾಯಿ ಕಾಣ್ತುಂಟಾ ಹಾಂ ಎಷ್ಟೇ ಬರ್ಬೋದು ಪಾಪ ಯಾವ ಉರ್ದೋರ್ಸಿ ಬೇನೆ ಹೋಯ್ತು ಅಂತ ಮನೆ ಬಂದು ನಿಂತೋಳ ಗೊತ್ತುನದ ಕುಡ್ಪುಡೆ ಕರ್ಮ ಗೈಸ್ ನಮ್ಮ ನಾಯಿಗೆ ಶಾಂಪೂ ಹಾಕಿ ಸ್ನಾನ ಮಾಡಿಸಿದ್ದು ತೋರಿಸಿಲಿ ಹಾಂ ಈ ಶಾಂಪೂ ಇದಕ್ಕೆ 350 ರೂಪಾಯಿ ನೋಡಿ ನಮ್ಮ ಶಾಂಪೂಗಿಂತ ಕಾಸ್ಟ್ಲಿ ನಾವು ಜಾಸ್ತಿ ಅಲ್ಲಿ ಉರ್ದು ಶಾಂಪೂ ಬೇನೆ ಹೋಯ್ತು ಫ್ರೆಂಡ್ಸ್ ಸಂಜೆ ಸಾಯ್ತು ಈಗ ಇನ್ನು ಬ್ಲಾಗ್ ಎಂಡ್ ಮಾಡೋದು ಇಲ್ಲಿ ನೋಡಿ ಮಕ್ಕಳಿಬ್ಬರೇ ಅಂತ ಮಾಡ್ತಿದ್ದಾರೆ ಇಲ್ಲಿ ಮದ್ದಾಕುದಂತೆ ಇದು ನೋಡಿ ಇದು ನಮ್ಮ ಮಲ್ಲಿಗೆ ಗಿಡ ನನ್ನಮ್ಮ ಹಾಕಿದ್ದು ನೀವು ಕೂಡ ಮಲ್ಲಿಗೆ ಪ್ಲಾಂಟೇಶನ್ ಮಾಡ್ಬೋದು ಮನೇಲಿ ನೀನು ಈ ಥರ ಗ್ರೋ ಬ್ಯಾಗ್ ತಂದರೆ ಆಯಿತು ಸೊ ಗೈಸ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇನ್ನು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೇವೆ ಅಲ್ಲಿ ತನಕ ಟೇಕ್ ಕೇರ್ ಬಾಯ್ ಬಾಯ್ ನಮ್ಮ ಅಪ್ಪಂದು ಕೆಲಸ ಆಗ್ತಾ ಉಂಟು ದಾದ ಮೇಲೆ ಅಪ್ಪ ಬಜ್ಜೆ ಮೊಟ್ಟನೆ ಅಂತೆ ಬಜ್ಜೆ ಮೊಟ್ಟದ್ನೆ ಅಂತೆ ಬಾಯ್ ಮಾಡು ಬಜ್ಜೆ ಮುಟ್ಟುದು ಅಂತ ಹೇಳಿದ್ರೆ ಅಡಿಗೆಗೆ ಮೆಟ್ಟುದಲ್ಲ ಹೀಗೆ ಅಟ್ಟಿ ಮಾಡಿ ಗೊತ್ತುಂಟು ಅವ್ರಿಗೆ ಬಜ್ಜೆಗೆ ಅಂತ ಮೆಟ್ಟದು ಮತ್ತೆ ಹೇಳು ಬಜ್ಜೆಗೆ ಮೆಟ್ಟುತ್ತಾರೆ ಎಂಥದ್ದು ಹೀಗೆ ಆಗ್ಲಿಕ್ಕೆ. ನಂದೆಲ್ಲ ಮಾಡಿ ಆಯ್ತು ಹೇಳಿ ಆಯ್ತು ಅದೇ ಬಾಯಿ ಅಂತ ಬಾಯ್ ಇನ್ನು ಬಾಯಿ ಒಳಗೆ ಹಾಕುದು